ಈಗ ಮತ್ತೊಂದು ಕಡೆಯಲ್ಲಿ ಟಿ20 ವರ್ಲ್ಡ್ ಕಪ್ಗೆ ಟೀಮ್ ಪ್ರಕಟವಾಗಿದೆ. ಫೆಬ್ರವರಿಯಲ್ಲಿ ಭಾರತ ಹಾಗೂ ಶ್ರೀಲಂಕಾದ ಜಂಟಿ ಆಯೋಜನೆಯಲ್ಲಿ ಆಗ್ತಾ ಇರುವಂತಹ ಟಿ20 ವಿಶ್ವಕಪ್ ಟೂರ್ನಿಗೆ ಈಗ ಟೀಮ್ ಇಂಡಿಯಾ ಪ್ರಕಟವಾಗಿದೆ. ಒಂದು ಸರ್ಪ್ರೈಸಿಂಗ್ ಎಂಟ್ರಿ, ಸರ್ಪ್ರೈಸಿಂಗ್ ಎಕ್ಸಿಟ್ಗಳಾಗಿರುವಂಥದ್ದು. ಟೀಮ್ ಇಂಡಿಯಾದ ODI ಮಾದರಿಯ ನಾಯಕ ಶುಭ್ಮನ್ ಗಿಲ್ ಇವರಿಗೆ ಕೋಕ್ ಕೊಡಲಾಗಿದೆ. ಅವರ ಬದಲಿಗೆ ಸೂರ್ಯಕುಮಾರ್ ನಾಯಕನಾಗ್ತಾರೆ. ಅಕ್ಷರ್ ಪಟೇಲ್ ಉಪನಾಯಕನ ಸ್ಥಾನವನ್ನು ನಿಭಾಯಿಸ್ತಾರೆ. ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್, ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ ಇವರೆಲ್ಲರಿಗೂ ಈ ತಂಡದಲ್ಲಿ ಸ್ಥಾನ ಸಿಕ್ಕಿದೆ. ಆದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಜಿತೇಶ್ ಶರ್ಮಾ ಇವರು ಈಗ ಸದ್ಯಕ್ಕೆ ಆದಂಥ ಟಿ20 ಟೂರ್ನಿ ಏನಿತ್ತು ಸೌತ್ ಆಫ್ರಿಕಾ ವಿರುದ್ಧದ ಸರಣಿ, ಅದರಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ರು. ಆದರೆ ವಿಶ್ವಕಪ್ ಟೀಮ್ನಲ್ಲಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಅವರು ವಿಫಲರಾಗಿದ್ದಾರೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ, 15 ಜನ ಆಟಗಾರರ ತಂಡದಲ್ಲಿ ಸ್ಥಾನವನ್ನು ಪಡ್ಕೊಂಡಂಥ ಎಲ್ಲ ಆಟಗಾರರನ್ನು ಈಗ ನಿಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಇದರ ಕುರಿತಾಗಿ ನಮ್ಮ ಸ್ಪೋರ್ಟ್ಸ್ ಬ್ಯೂರೋ ಹೆಡ್ ಆಗಿರುವಂಥ ಗಂಗಾಧರ್ ಈಗ ಒಂದು ರೀತಿ ಸರ್ಪ್ರೈಸ್ ಎಕ್ಸಿಟ್ ಆ್ಯಂಡ್ ಸರ್ಪ್ರೈಸ್ ಎಂಟ್ರಿಗೆ ಟೀಮ್ ಇಂಡಿಯಾ ತಂಡ ಈಗ ಪಾತ್ರವಾಗಿರುವಂಥದ್ದು. ಸೆಲೆಕ್ಷನ್ ಕಮಿಟಿ ಯಾವ ಮಾನದಂಡದಲ್ಲಿ ಶುಭ್ಮನ್ ಗಿಲ್ ಅವರಿಗೆ ಕೋಕ್ ಕೊಟ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ? ಅದರ ಜೊತೆಗೆ ಜಿತೇಶ್ ಶರ್ಮಾ ಅವರಿಗೆ ಕೈ ಬಿಟ್ಟಿರೋದಕ್ಕೆ ಏನು ಕಾರಣ ಇರ್ಬೋದು ಅಂತ? ರಾಹುಲ್, ಏನಂದರೆ ಈ ಟಿ20 ವರ್ಲ್ಡ್ ಕಪ್ ಟೀಮ್ನ ಸೆಲೆಕ್ಟರ್ಸ್ ಇರ್ಬೋದು, BCCI ಇರ್ಬೋದು, ಒಂದು ರೀತಿ ಎಚ್ಚರಿಕೆಯಿಂದ ಟೀಮ್ನ ಅನೌನ್ಸ್ ಮಾಡಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ನಾವು ಸೌತ್ ಆಫ್ರಿಕಾ ಟಿ20 ಸೀರೀಸಲ್ಲಿ ಏನು ನೋಡ್ತಾ ಇದ್ವಿ, ಸೊ ಇದೇ ಟೀಮ್ ಕೂಡ ನ್ಯೂಜಿಲೆಂಡ್ ಮತ್ತು ಟಿ20 ವರ್ಲ್ಡ್ ಕಪ್ ಆಡ್ಬೋದು ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ಸೆಲೆಕ್ಟರ್ಸ್ ಇಲ್ಲಿ ಕೆಲವೊಂದು ಸರ್ಪ್ರೈಸಿಂಗ್ ಶಾಕಿಂಗ್ ಕೊಟ್ಟಿದ್ದಾರೆ, ಕೆಲವರಿಗೆ ಸರ್ಪ್ರೈಸ್ ಎಕ್ಸಿಟ್ ಕೊಟ್ಟಿದ್ದಾರೆ, ಇನ್ನು ಕೆಲವರಿಗೆ ಸರ್ಪ್ರೈಸ್ ಎಂಟ್ರಿ ಕೊಡೋ ಮೂಲಕ ಒಂದು ರೀತಿ ಹೇಳ್ಬೇಕಂದ್ರೆ ಈ ಒಂದು ಟಿ20 ವರ್ಲ್ಡ್ ಕಪ್ಗೂ ಮುಂಚೆ ಒಂದು ರೀತಿ ಒಳ್ಳೆ ಸ್ಟಾರ್ಟೇ ಸಿಕ್ಕಿದೆ ಅಂತ ಹೇಳ್ತೀನಿ. ಇಲ್ಲಿ ಜಿತೇಶ್ ಶರ್ಮಾ ಮತ್ತು ಶುಭ್ಮನ್ ಗಿಲ್, ಪ್ರಮುಖವಾಗಿ ಇಲ್ಲಿ ಶುಭ್ಮನ್ ಗಿಲ್ ಬಗ್ಗೆ ಮಾತಾಡಲೇಬೇಕು. ಶುಭ್ಮನ್ ಗಿಲ್ ಟಿ20 ತಂಡದ ಉಪನಾಯಕ ಆಗಿದ್ರು. ಸೊ ಇವರು ಟಿ20 ವರ್ಲ್ಡ್ ಕಪ್ ಕೂಡ ಆಡ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಬಟ್ ಶುಭ್ಮನ್ ಗಿಲ್ಗೆ ಸೆಲೆಕ್ಟರ್ಸ್ ಇರ್ಬೋದು, BCCI ಇರ್ಬೋದು, ಒಂದು ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳ್ತೀನಿ. ಯಾಕೆಂದರೆ ಶುಭ್ಮನ್ ಗಿಲ್ ಟೀಮ್ಗೆ ಆಗದೆ ಇರೋದ್ರಿಂದ ಕೆಲವೊಂದು ಕಾರಣಗಳು ಕೂಡ ಇದೆ. ಸೊ ಪ್ರಸಕ್ತ ಸೌತ್ ಆಫ್ರಿಕಾ ಟಿ20 ಸೀರೀಸಲ್ಲಿ ಕೂಡ ಶುಭ್ಮನ್ ಗಿಲ್ ಬ್ಯಾಟಿಂದ ಹೇಳ್ಕೊಳ್ಳುವಂಥ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಜೊತೆಗೆ ಈ ವರ್ಷ ಅಂದರೆ 2025ರಲ್ಲಿ ಶುಭ್ಮನ್ ಗಿಲ್ ಅವರ ಪರ್ಫಾರ್ಮೆನ್ಸ್ ಟಿ20 ಫಾರ್ಮೆಟ್ನಲ್ಲಿ ಫುಲ್ ಡಲ್ ಆಗಿದೆ. ಒಂದೇ ಒಂದು 50 ಕೂಡ ಬಂದಿಲ್ಲ. ಸೊ ಈ ಫಾರ್ಮೆಟ್ಗೆ ಶುಭ್ಮನ್ ಗಿಲ್ ಫಿಟ್ ಆಗ್ತಾರಾ ಆಗಲ್ವಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. ಸೊ ಆ ಒಂದು ಪ್ರಶ್ನೆಗೆ ಸೆಲೆಕ್ಟರ್ಸ್ ಇರ್ಬೋದು, BCCI ಜೊತೆಗೆ ಟೀಮ್ ಮ್ಯಾನೇಜ್ಮೆಂಟ್ ಒಂದು ಉತ್ತರ ಕೊಟ್ಟಿದೆ. ಅಂದರೆ ಶುಭ್ಮನ್ ಗಿಲ್ ಟಿ20 ವರ್ಲ್ಡ್ ಕಪ್ ಆಡಲ್ಲ, ಅವ್ರನ್ನ ಟೀಮಿಂದ ಆಚೆ ಇಟ್ಟಿದೆ. ಜೊತೆಗೆ ಏನಂದರೆ ಇಲ್ಲಿ ಜಿತೇಶ್ ಶರ್ಮಾ ಬಗ್ಗೆ ಕೂಡ ನೀವು ಮಾತಾಡ್ತಾ ಇದ್ರಿ. ಜಿತೇಶ್ ಶರ್ಮಾ ಕೂಡ ಸೌತ್ ಆಫ್ರಿಕಾ ಟೂರಲ್ಲಿ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿದ್ದರು. ಕೆಲವೊಂದು ಮ್ಯಾಚ್ಗಳನ್ನ 3 ಮ್ಯಾಚ್ಗಳನ್ನ ಕೂಡ ಆಡಿದ್ರು. ಬಟ್ ಜಿತೇಶ್ ಶರ್ಮಾ ಕೂಡ ಈ ಒಂದು ಟೀಮ್ಗೆ ಫಿಟ್ ಆಗಲ್ಲ ಅಂತ ಸೆಲೆಕ್ಟರ್ಸ್ ಕ್ಲಿಯರ್ ಕಟ್ ಆಗಿ ಹೇಳಿದರೆ, ಬದಲಿಗೆ ಇಶಾನ್ ಕಿಶನ್ ಏನು ಸೈಯದ್ ಮುಷ್ತಾಕ್ ಅಲಿ ಟಿ20 ಟೂರ್ನಮೆಂಟಲ್ಲಿ ಅದ್ಭುತವಾಗಿ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಸೈಯದ್ ಮುಷ್ತಾಕ್ ಅಲಿ ಟಿ20 ಟೂರ್ನಮೆಂಟಲ್ಲಿ ಕೊಟ್ಟಂಥ ಒಂದು ಪರ್ಫಾರ್ಮೆನ್ಸ್ ಮೇರೆಗೆ ಇಶಾನ್ ಕಿಶನ್ ಅವ್ರನ್ನ ಟೀಮ್ ಇಂಡಿಯಾದಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಇಶಾನ್ ಕಿಶನ್ ಅವರು ಸಂಜು ಸ್ಯಾಮ್ಸನ್ ಅವರಿಗೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿರ್ತಾರೆ. ಅಂದರೆ ಈ ಒಂದು ಫಾರ್ಮೆಟ್ಗೆ ಡೆಫಿನೆಟ್ಲಿ ಹೇಳ್ತೀನಿ, ಇಶಾನ್ ಕಿಶನ್ ಅಂತ ಒಬ್ಬ ಪ್ಲೇಯರ್ ಬೇಕು. ಇವರು ಟಾಪ್ ಆರ್ಡ್ರಲ್ಲಿ ಆಡ್ತಾರೆ, ಮಿಡಲ್ ಆರ್ಡ್ರಲ್ಲಿ ಆಡಿಸ್ತಾರೆ, ಅಲ್ಲೂ ಕೂಡ ಆಡ್ತಾರೆ. ಸೊ ಒಂದು ಲೆಫ್ಟ್ ಮತ್ತು ರೈಟ್ ಕಾಂಬಿನೇಷನ್ನ ಏನು ಟೀಮ್ ಇಂಡಿಯಾ ಹುಡುಕ್ತಾ ಇತ್ತು, ಸೊ ಆ ಒಂದು ಕಾಂಬಿನೇಷನಲ್ಲಿ ಇವರು ಫಿಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಇಶಾನ್ ಕಿಶನ್ ಅವ್ರನ್ನ ಟೀಮ್ಗೆ ಸೆಲೆಕ್ಟ್ ಮಾಡಿದ್ರು. ಜೊತೆಗೆ ರಿಂಕು ಸಿಂಗ್, ಇಲ್ಲಿ ಇವರು ರಿಂಕು ಸಿಂಗ್ ಬಗ್ಗೆ ಎಲ್ಲೂ ಕೂಡ ಪ್ರಶ್ನೆ ಅಂದರೆ ಎಲ್ಲೂ ಕೂಡ ಅವ್ರು ಆಯ್ಕೆ ಆಗ್ತಾರೆ ಅಂತ ಎಲ್ಲೂ ಕೂಡ ಹೆಸರು ಬಂದಿರಲಿಲ್ಲ. ಬಟ್ ಸೆಲೆಕ್ಟರ್ಸ್ ಏನಂದರೆ ರಿಂಕು ಸಿಂಗ್ ಅವ್ರನ್ನ ಫಿನಿಷರ್ ರೋಲಲ್ಲಿ ನೋಡ್ತಾ ಇದ್ರು. ಸೊ ಆ ಒಂದು ದೃಷ್ಟಿಯಲ್ಲಿ ರಿಂಕು ಸಿಂಗ್ ಈಗ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟಿದ್ದಾರೆ. ನಾವು ರಿಂಕು ಸಿಂಗ್ ಒಂದು ರೀತಿ ಸರ್ಪ್ರೈಸಿಂಗ್ ಅಂತಲೇ ಎಂಟ್ರಿ ಅಂತ ಹೇಳ್ಬೋದು. ಯಾಕಂದರೆ ಕಳೆದೊಂದು ವರ್ಷದಲ್ಲಿ ರಿಂಕು ಸಿಂಗ್ ಆಡಿರೋದು ಕೆಲವೇ ಟಿ20 ಪಂದ್ಯಗಳು ಮಾತ್ರ. ಸೈಯದ್ ಮುಷ್ತಾಕ್ ಅಲಿಯಲ್ಲೂ ಕೂಡ ಅವರು ಕೆಲವೇ ಟಿ20 ಪಂದ್ಯಗಳನ್ನು ಮಾತ್ರ ಆಡಿದ್ದಾರೆ. ಬಟ್ ಸೆಲೆಕ್ಟರ್ಸ್ ಇವ್ರ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ. ಯಾಕೆಂದರೆ ರಿಂಕು ಸಿಂಗಲ್ಲಿ ಆ ಒಂದು ಪೊಟೆನ್ಷಿಯಲ್ ಇದೆ, ಜೊತೆಗೆ ಮ್ಯಾಚ್ ಫಿನಿಶಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಹಾಗಾಗಿ ಆ ಒಂದು ಟೆಂಪ್ಲೇಟ್ನ ಕಂಟಿನ್ಯೂ ಮಾಡೋದಕ್ಕೋಸ್ಕರ ಸೆಲೆಕ್ಟರ್ಸ್ ರಿಂಕು ಸಿಂಗ್ ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಬಟ್ ಈಗಿನ ಸದ್ಯದ ಟೀಮ್ ನೋಡ್ತಾ ಇದ್ದರೆ ನ್ಯೂಜಿಲೆಂಡ್ ಟಿ20 ಸೀರೀಸ್ಗೂ ಅಂದರೆ ಟಿ20 ವಿಶ್ವಕಪ್ಗೂ ಮುಂಚೆ ನ್ಯೂಜಿಲೆಂಡ್ ಟಿ20 ಸೀರೀಸ್ ಆಡ್ತಾರೆ. 5 ಪಂದ್ಯಗಳ ಸರಣಿ ಏನಿದೆ ಅದು ವಿಶ್ವಕಪ್ಗೆ ಒಂದು ರೀತಿ
ಪ್ರಿಪರೇಷನ್ಸ್ ಅಂತ ಹೇಳ್ಬೋದು. ಸೊ ಆ ಎರಡು ನ್ಯೂಜಿಲೆಂಡ್ ಇರ್ಬೋದು, ಜೊತೆಗೆ T20 ವರ್ಲ್ಡ್ ಕಪ್ ಎರಡೂ ಸರಣಿ ಟೂರ್ನಿ ಒಂದು ಸೀರೀಸ್ ಮತ್ತು ಟೂರ್ನಿಗೆ ಟೀಮ್ನ ಅನೌನ್ಸ್ ಮಾಡಿದ್ದಾರೆ. ಒಂದು ರೀತಿ ಹೇಳ್ಬೇಕಂದ್ರೆ ಒಂದು ರೀತಿ ಬ್ಯಾಲೆನ್ಸಿಂಗ್ ಆಗಿದೆ. ಒಳ್ಳೆ ಫಾಸ್ಟ್ ಬೌಲರ್ಸ್ ಇದ್ದಾರೆ, ಆಲ್ರೌಂಡರ್ಸ್ ಇದ್ದಾರೆ, ಜೊತೆಗೆ ಕ್ವಾಲಿಟಿ ಸ್ಪಿನ್ನರ್ಸ್ ಇದ್ದಾರೆ, ಹಾಗೆ ಬ್ಯಾಟರ್ಸ್ ಕೂಡ ಇದ್ದಾರೆ. ಸೊ ಒಂದು ರೀತಿ ಟೀಮ್ ಬ್ಯಾಲೆನ್ಸಿಂಗ್ ಆಗಿದೆ. ಸೆಲೆಕ್ಟರ್ಸ್ ಜೊತೆಗೆ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ ರೀತಿಯಲ್ಲೂ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ ಎಚ್ಚರಿಕೆಯಿಂದ ಟೀಮ್ನ ಸೆಲೆಕ್ಟ್ ಮಾಡಿದೆ ರಾಹುಲ್. ರೈಟ್ ಗಂಗಾಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.